ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 76, 76ನೇ ಕೀರ್ತನೆಯನ್ನು ನಾವು ನೋಡಿಕೊಳ್ಳಲಿದ್ದೇವೆ. ಕೀರ್ತನೆ 76 ಆಸಾಫನದು. ಆಸಾಫ್ ಎಂಬುದಾಗಿ ಹೇಳಿದರೆ ಸಂಗ್ರಹಿಸುವನು. ಈ ಆಸಾಫನು 12 ಕೀರ್ತನೆಗಳನ್ನು ಸಂಗ್ರಹಿಸಿದ್ದಾನೆ. 150 ಕೀರ್ತನೆಗಳಲ್ಲಿ ಆಸಾಫನ ಕೀರ್ತನೆಗಳು 12 ಕೀರ್ತನೆಗಳಾಗಿವೆ. ಮತ್ತು ಈ ಕೀರ್ತನೆಗಳಲ್ಲಿ 12 ನಾವು ನೋಡುವಾಗ ಹೆಚ್ಚಾಗಿ ದೇವಾಲಯದ ಕುರಿತಾಗಿ, ಯಾಕಂತ ಹೇಳಿದರೆ ಕೀರ್ತನೆಗಳನ್ನು 5 ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ. ಮತ್ತು ಈ 5 ಭಾಗಗಳು ಮೋಶೆಯ 5 ಪುಸ್ತಕಗಳಿಗೆ ಹೋಲಿಕೆಯಾಗಿದೆ. ಮೊದಲನೇ ಭಾಗ ಕೀರ್ತನೆಗಳು ಅದು ಮೋಶೆಯ ಮೊದಲನೇ ಪುಸ್ತಕವಾಗಿರುವಂಥ ಆದಿಕಾಂಡವನ್ನು, 2ನೇ ಭಾಗ ವಿಮೋಚನ ಕಾಂಡವನ್ನು, 3ನೇ ಭಾಗ ಅದು ಯಾಜಕ ಕಾಂಡವನ್ನು, ಯಾಕಂದರೆ ಯಾಜಕ ಕಾಂಡದಲ್ಲಿ ದೇವಾಲಯ ಯಜ್ಞಗಳ ಕುರಿತಾಗಿದೆಯಲ್ಲ, ಆ ರೀತಿಯಾಗಿ ಈ ಒಂದು ಭಾಗದಲ್ಲಿ ಕೂಡ ನಾವು ನೋಡುವಂಥದ್ದು ಹೆಚ್ಚಾಗಿ ಆಲಯದ ಕುರಿತಾಗಿ, ಯಜ್ಞದ ಕುರಿತಾಗಿ ಇರುವಂಥ ಮಾತುಗಳು. 76ನೇ ಕೀರ್ತನೆ ಅದು 75ನೇ ಕೀರ್ತನೆಯಂತಿದೆ ಎಂಬುದಾಗಿ ಆ ಮೇಲ್ಬರಹ ಆ ರೀತಿಯಾಗಿ ಹೇಳಲಾಗಿದೆ. ಅದೇನೆಂದರೆ ಶತ್ರು ಭೀಕರನಾದ ದೇವರ ಸ್ತುತಿ ಎಂಬುದಾಗಿ. ಮತ್ತು ಇದು ಆಸಾಫನು ಬರೆದಂಥ ಮತ್ತೊಂದು 50ನೇ ಕೀರ್ತನೆ ಆಸಾಫನು ಬರೆದಿದ್ದು. ಅದನ್ನು ಸೇರಿ ನೋಡೋದಾದರೆ 4 + 5 ಇದುವರೆಗೆ ಆಸಾಫನ ಕೀರ್ತನೆಗಳನ್ನು ನಾವು ನೋಡಿಕೊಂಡಿದ್ದೇವೆ. ಸರಿ, 76ನೇ ಕೀರ್ತನೆಯಲ್ಲಿ ಸಾಮ್ 76, ಅದರಲ್ಲಿ ದೇವರ ವಿಷಯವಾಗಿ ಸುಮಾರು 18 ವಿಷಯಗಳು ದೇವರನ್ನು ಕೇಂದ್ರೀಕರಿಸಿ ಫೋಕಸ್ ಮಾಡಿ ಬರೆದಿರುವಂಥ ಸಂಗತಿಗಳನ್ನು ನಾವು ಈ 12 ವಚನಗಳಲ್ಲಿ ನೋಡಿಕೊಳ್ಳಬಹುದು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ, ದೇವರ ಸಹಾಯದಿಂದ. 76:1 ಮೊದಲನೇ ವಚನದಲ್ಲಿ, ದೇವರು ಯೆಹೂದ ದೇಶದಲ್ಲಿ ಖ್ಯಾತಿಗೊಂಡವನು. ದೇವರು ಯೆಹೂದ ಅಂದರೆ ಸ್ತೋತ್ರ. ದೇವರು ಸ್ತೋತ್ರ ದೇಶದಲ್ಲಿ ಖ್ಯಾತಿಗೊಂಡವನು. ಕೆಲವರು ಹೇಳ್ತಾರೆ ಈ ರೀತಿಯಾಗಿ, ಫೀಲ್ ಅಟ್ ಹೋಮ್, ಮನೆಯಲ್ಲಿ ಇರುವಂತೆ ನೀವು ಭಾವಿಸ್ಕೊಳ್ರಿ, ಮನೆ ಅಂತ ತಿಳ್ಕೊಳ್ರಿ ಎಂಬುದಾಗಿ ಹೇಳುವಂಥ ಮಾತನ್ನು ಕೇಳಿದ್ವಿ. ದೇವರಿಗೆ ಮನೆ ಎಂಬುದಾಗಿ ಅನಿಸಿಕೊಳ್ಳುವಂಥ ವಾತಾವರಣ ಯಾವುದಂದರೆ ಸ್ತೋತ್ರದ ವಾತಾವರಣ. ಅದನ್ನೇ ಕೀರ್ತನೆ 22ರಲ್ಲಿ ಕೂಡ ನಾವು ನೋಡಿಕೊಳ್ತೇವೆ. ಏನಂತ ಹೇಳಿದರೆ ಅದನ್ನು ಓದ್ತೇನೆ. ಕೀರ್ತನೆ 22 ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆ. 3ನೇ ವಚನದಲ್ಲಿ 22:3, ಸಾಮ್ 22:3, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ. ವಾವ್! ದೇವರ ಸಿಂಹಾಸನ ಸ್ತೋತ್ರ ಸಿಂಹಾಸನವಂತೆ. ಅದು ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ. ಇಸ್ರಾಯೇಲ್ ಅಂತ ಹೇಳುವಾಗ ಯಾಕೋಬನು ಅಂದರೆ ಅವನು ಪಡ್ಕೊಳ್ಳುವಂಥವನು, ಒನ್ ಹೂ ಗ್ರ್ಯಾಬ್ಸ್, ವಶಪಡಿಸಿಕೊಳ್ಳುವಂಥವನು, ಹಿಡಿದುಕೊಳ್ಳುವಂಥವನು ಎಂಬಂಥ ಹೆಸರಿರುವಂಥ ಯಾಕೋಬನು ಅಂದು ಮುರಿಯಲ್ಪಟ್ಟು ದೇವರನ್ನು ಸಂಧಿಸಿ ತನ್ನ ಹಳೆ ಸ್ವಭಾವ ಅಂದು ದೇವರ ಆ ಒಂದು ಮುಖಾಮುಖಿ ಭೇಟಿಯಲ್ಲಿ ಅವನಿಗೆ ಆದಂಥ ಒಂದು ಅನುಭವ ಏನಾಯಿತು? ಇಸ್ರಾಯೇಲ್ ಆಗಿಬಿಟ್ಟ. ದೇವರೊಡನೆ ಹೋರಾಡುವಂಥವನು, ದೇವರ ಜೊತೆಯಲ್ಲಿ
ಅನ್ಯೋನ್ಯತೆ ಪಡ್ಕೊಳ್ಳುವನು ಅಂತ ಕೂಡ ಹೇಳ್ಬೋದು. ಆದ ಕಾರಣ ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಮುರಿಯಲ್ಪಟ್ಟು ಮುಖಾಮುಖಿಯಾಗಿ ಭೇಟಿಯಾಗುವಂಥ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ದೇವರು ಇದ್ದಾನೆ. ಇಲ್ಲಿ ಕೂಡ ದೇವರು ಯೆಹೂದ ದೇಶದಲ್ಲಿ ಖ್ಯಾತಿಗೊಂಡವನಾಗಿದ್ದಾನೆ ಮತ್ತು ಇಸ್ರಾಯೇಲರಲ್ಲಿ ಆತನ ನಾಮವು ದೊಡ್ಡದು. ಆತನ ನಾಮ ಒಂದೇ, ಆದರೆ ಜನರು ಅದನ್ನು ದೊಡ್ಡದಾಗಿ ಮಾಡ್ತಿದ್ದಾರೆ. ಜನರು ಅದನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಜನರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮಹಿಮೆ ಪಡಿಸು ಎಂಬಂಥ ಆ ಪದಕ್ಕೆ ಒಂದು ಅರ್ಥ, ಅನೇಕ ಅರ್ಥಗಳಿದೆ. ಏನಂತ ಹೇಳಿದರೆ ಸ್ಪಷ್ಟಪಡಿಸು, ಟು ಮೇಕ್ ಕ್ಲಿಯರ್. ದೇವರ ಹೆಸರು ಇಸ್ರಾಯೇಲರಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮತ್ತು ಸಾಲೇಮಿನಲ್ಲಿ ಆತನ ಬಿಡಾರವಿದೆ. ಯೆಹೂದ ದೇಶ, ಇಸ್ರಾಯೇಲ್, ಸಾಲೇಮ್ ಸಮಾಧಾನದ ಒಂದು ಊರೆಂಬುದಾಗಿ ಕೂಡ ಹೇಳ್ಬೋದು. ಅದರ ಹಿನ್ನೆಲೆಯನ್ನು ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ಬೋದು, 14ನೇ ಅಧ್ಯಾಯದಲ್ಲಿ. ಯಾಕಂತೇಳಿದರೆ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೀತದೆ, ಅದನ್ನು ನಾವು ನೋಡೋಣ. ಯಾಕಂತೇಳಿದರೆ ಸ್ವಲ್ಪ ಸ್ಪೆಷಲ್ ಆಗಿರುವಂಥ ಒಂದು ಘಟನೆ. ಅಬ್ರಹಾಮನು ಮತ್ತು ಇನ್ನೊಬ್ಬ VIP ಏನೆಂಬುದಾಗಿ ನೋಡೋಣ ಬನ್ನಿರಿ. ಆದಿಕಾಂಡ 14 ಅದರಲ್ಲಿ ಯುದ್ಧ ಮಾಡಿ ಬರ್ತಾ ಇರುವಂಥ ವೇಳೆಯಲ್ಲಿ ಅಬ್ರಹಾಮನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಅವನು ಸಾಲೇಮಿನ ಅರಸನಾಗಿರ್ತಾನೆ. ಯಾಕಂತೇಳಿದ್ರೆ ಅವನಿಗೆ ವಾಕ್ಯ ಬೇಕಾದರೆ ಓದಿಕೊಳ್ಳೋಣ. 14ನೇ ಅಧ್ಯಾಯ ಆದಿಕಾಂಡ ಮತ್ತು 18ನೇ ವಚನ. ಜೆನೆಸಿಸ್ 14:18. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕ್ ಅಥವಾ ಮೆಲ್ಕಿಜೆದೇಕನ್ನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸ್ತಾನೆ. ಹಾಗಾದರೆ ಆ ಸಾಲೇಮ್ ಆ ಒಂದು ಸ್ಥಳದಲ್ಲಿ ದೇವರ ಬಿಡಾರವಿದೆ. ಸಮಾಧಾನ, ಹೌದು. ಎಲ್ಲಿ ಸಮಾಧಾನ ಇರ್ತದೋ, ಎಲ್ಲಿ ಇಬ್ಬರು ಮೂವರು ಒಂದೇ ಮನಸ್ಸಿನಲ್ಲಿ ಅಂದರೆ ಸಮಾಧಾನದಲ್ಲಿ ಇರ್ತಾರೋ ಅವರ ನಡುವೆ ನಾನಿದ್ದೇನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಮಾತನ್ನು ಹೇಳಿದ್ದು 18ನೇ ಅಧ್ಯಾಯ 19-20 ವಚನದಲ್ಲಿ ನಾವು ನೋಡಿಕೊಳ್ತೇವೆ. 76ನೇ ಸಾಲೇಮಿನಲ್ಲಿ ಆತನ ಬಿಡಾರವಿದೆ. ಅದಾದ ನಂತರ ಚೀಯೋನಿನಲ್ಲಿ ಒಂದೊಂದಾಗಿ ಯೆಹೂದ ದೇಶ, ಇಸ್ರಾಯೇಲ್ನಲ್ಲಿ, ಸಾಲೇಮಿನಲ್ಲಿ, ಚೀಯೋನಿನಲ್ಲಿ, ಇವೆಲ್ಲವೂ ಒಂದೇ ಸ್ಥಳ, ಒಂದಕ್ಕೊಂದು ಸಂಬಂಧ. ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ಒಂದು ಕೈಗೆ ಬೇರೆ ಬೇರೆ ವಿಧವಾದಂಥ 5 ಬೆರಳುಗಳಿದೆಯಲ್ಲ, ಆ ರೀತಿಯಾಗಿ ಒಂದೇ ದೇಶ, ಒಂದೇ ಕಡೆ ದೇವರು ಆಯ್ಕೆ ಮಾಡಿದಂಥ, ದೇವರು ಕೊಟ್ಟಂಥ ಒಂದು ದೇಶ. ಇದು ವಾಗ್ದಾನದ ದೇಶ. ಇಸ್ರಾಯೇಲರಿಗೆ ದೇವರು ಕೊಟ್ಟಂಥದ್ದು, ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂಥ ವಾಗ್ದಾನದ ದೇಶ. ಆದರೂ ಕೂಡ ಯೆಹೂದ ದೇಶ, ಇಸ್ರಾಯೇಲ್ನಲ್ಲಿ, ಸಾಲೇಮಿನಲ್ಲಿ, ಚೀಯೋನಿನಲ್ಲಿ ಎಂಬುದಾಗಿ ಈ ಬೇರೆ ಬೇರೆ ಮಾತುಗಳು ಇಲ್ಲಿ ಹೇಳುವಂಥದ್ದನ್ನು ಗಮನಿಸಬಹುದು. ಚೀಯೋನಿನಲ್ಲಿ 2ನೇ ವಚನ, ಕೀರ್ತನೆ 76 2ನೇ ವಚನ. ಚೀಯೋನಿನಲ್ಲಿ ಆತನು ನಿವಾಸಿಸುತ್ತಾನೆ. ಚೀಯೋನಿನಲ್ಲಿ ಅಂತ ಹೇಳಿದ್ರೆ ಅನೇಕ ಅರ್ಥಗಳು ಅದಕ್ಕೆ ಕೊಡಬಹುದು. ಚಿಯೋನ್ ಅಂದರೆ ಒಂದು ಅರ್ಥ ಅದು ಬರಿದಾದಂಥ, ಒಣಗಿದಂಥ ಎಂಬುದಾಗಿ, ಅಥವಾ ದಾವೀದನ ಪ್ರಿಯನ ಊರು, ಪ್ರಿಯನ ನಗರ ಅಂತ ಒಂದು ಹೆಸರು, ಅಥವಾ ಯೆರೂಸಲೇಮ್ ಎಂಬಂಥ ಸಮಾಧಾನದ ಪಟ್ಟಣಕ್ಕೆ ಸೇರಿದಂಥ ಪರ್ವತ.
ಈ ಚಿಯೋನ್. ದೇವರು ಚಿಯೋನನ್ನು ಆಯ್ಕೆ ಮಾಡಿಕೊಂಡದಕ್ಕೆ ಕಾರಣ ಏನಂದರೆ, ದಾವೀದನು ದೇವರಿಗೆ ಒಪ್ಪುವ ಮನುಷ್ಯನು ಆ ಸ್ಥಳದಲ್ಲಿದ್ದನು. ಆದರೆ ಅದಕ್ಕಿಂತ ಮುಂಚೆ ಯಾರಿದ್ದರು ಎಂಬುದಾಗಿ ನೋಡುವಾಗ ಯೆಬೂಸಿಯರು ಅಲ್ಲಿದ್ದರು. ಎಲ್ಲ ಕಡೆ ಯುದ್ಧ ಮಾಡುವಾಗ ಜಯ ಇಸ್ರಾಯೇಲಿಗೆ ಸಿಗ್ತಿತ್ತು. ಆದರೆ ಈ ಯೆಬೂಸಿಯರು ಇಳ್ಕೊಂಡಿದ್ದಂಥ ಈ ಒಂದು ಬೆಟ್ಟದ ಮೇಲೆ ಇರುವಂಥ ವ್ಯಕ್ತಿಗಳೊಂದಿಗೆ ಇವರಿಗೆ ಜಯ ಸಿಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈಗ ಬೆಟ್ಟದ ಮೇಲೆ ಯಾರಾದರೂ ಹತ್ತಿ ಯುದ್ಧಕ್ಕೆ ಹೋಗ್ತಾ ಇರುವಾಗ ಮೇಲಿಂದ ಅವರು ಆಯುಧಗಳನ್ನು, ಬಿಲ್ಲು ಬಾಣ ಇತ್ಯಾದಿ ಆಯುಧಗಳನ್ನು ಉಪಯೋಗಿಸಿಕೊಂಡು ಜನರನ್ನು ಧ್ವಂಸ ಮಾಡ್ತಿದ್ರು, ಮೇಲೆ ಬಾರದಂತೆ ಮಾಡ್ತಿದ್ರು. ಅವರು ಭಾಳ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ಬೋದು, ಗಟ್ಟಿಯಾದ ಒಂದು ಕೋಟೆಯಾಗಿತ್ತು. ಚಿಕ್ಕ ಕೋಟೆ, ಪರ್ವತ, ಅಂಥ ಒಂದು ಬಲವಾದ ಕೋಟೆ ಅಥವಾ ಸ್ಥಳ ಈ ವೈರಿಯು ವಶಪಡಿಸಿಕೊಂಡಂಥದ್ದು. ಯಾರಿಗೂ ಅಲ್ಲಿ ಹೋಗಿ ಯುದ್ಧ ಮಾಡಿ ಅವ್ರನ್ನ ಗೆಲ್ಲೋದಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ, ಯಾರಾದರೂ ಬಂದರೂ ಕೂಡ ಹೀಯಾಳಿಸ್ತಾ ಇದ್ರು, ಕುರುಡರು ಅಂಥವ್ರು ಕೂಡ ನಿಮ್ಮ ಮೇಲೆ ಜಯ ಹೊಂದುತ್ತಾರೆ, ಭಾಳ ಈಸಿ ನಮಗೆ ಈ ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಅಥವಾ ನಿಮ್ಮ ಮೇಲೆ ಗೆಲ್ಲುವುದಕ್ಕೆ ಎಂಬುದಾಗಿ, ನಾವು ಭಾಳ ಪ್ರಯಾಸ ಪಡಬೇಕಾಗಿಲ್ಲ ಎಂಬುದಾಗಿ. ಆದರೆ ದಾವೀದನ ಅರಸನಾದ ನಂತರ ಅವನು ಒಂದು ಸವಾಲಾಗಿ, ಯಾಕಂದರೆ ಅವನು ಅರಸನಾಗೋದಕ್ಕೆ ಮುಂಚಿತವಾಗಿ ಗೊಲ್ಯಾತನನ್ನು ದೇವರ ಶಕ್ತಿಯಿಂದ, ದೇವರ ಬಲದಿಂದ ಕೊಂದಾತನಾದ ಕಾರಣ ಈಗ ಅವನು ಆಯಿತು, ಒಬ್ಬ ಗೊಲ್ಯಾತನಲ್ಲ, ಎಷ್ಟೊಂದು ಯೆಬೂಸಿಯರು ಬೇರೆ ಇದ್ದಾರಲ್ವ, ನಾನು ಹೋಗ್ತೀನಿ ಎಂಬುದಾಗಿ ದಾವೀದನು ಹೋಗ್ತಾ ಇದ್ದಾಗ ಭಾಳ ಅವರು ಹೀಯಾಳಿಸಿದರು, ತಮಾಷೆ ಮಾಡಿದ್ರು. ದಾವೀದನು ಬರ್ತಾನಾ? ದಾವೀದನು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾನ? ಬಲಹೀನರು ಕೂಡ ನೀನು ಸೋಲಿಸ್ಬಿಡ್ತಾರೆ, ನಾವು ಬಲವಾದವರೇ ನೀನು ಸೋಲಿಸ್ಬೇಕಂತೇನಿಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವು ಮಾತುಗಳನ್ನು ಹೇಳಿ ನಿರಾಶೆ ಪಡಿಸ್ತಾ ಇದ್ದಂಥ ವೇಳೆಯಲ್ಲಿ ದಾವೀದನು ಧೈರ್ಯವಾಗಿ ಯೆಬೂಸಿಯರ ಮೇಲೆ, ಪರ್ವತದಲ್ಲಿದ್ದಂಥ ಉನ್ನತದಲ್ಲಿದ್ದಂಥವ್ರ ಮೇಲೆ ಜಯ ಗಳಿಸಿ ಅದನ್ನು ದಾವೀದನ ನಗರ, ದಾವೀದನ ಪಟ್ಟಣ, ದಾವೀದನ ಸ್ಥಳ ಅಥವಾ ಚಿಯೋನ್ ಎಂಬ ಹೆಸರನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಚಿಯೋನಿಗೆ ಆನಂತರ ಭಾಳ ಅರ್ಥಗಳು ಇಬ್ರಿಯ 12ರಲ್ಲಿ ನಾವು ನೋಡ್ತೇವೆ. ಸದ್ಯಕ್ಕೆ ಸಾಕು. 3ನೇ ವಚನದಲ್ಲಿ, ಅಲ್ಲಿ ಎಲ್ಲಿ ಚಿಯೋನಿನಲ್ಲಿ ಆತನು ನಿವಾಸಿಸುತ್ತಾನೆ, ದೇವರು ಅದನ್ನು ಈಗ ದಾವೀದನಿದ್ದಂಥ ಸ್ಥಳ ಈಗ ದೇವರ ನಿವಾಸ ಆಗಿಬಿಟ್ಟಿದೆ. ಯಾಕಂತ ಹೇಳಿದರೆ, ದಾವೀದನೆಂದರೆ ಪ್ರಿಯನು, ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ವ್ಯಕ್ತಿ. ಅಲ್ಲಿ ದೇವರು ಮಿಂಚಿನಂತೆ ಹಾರಿ ಬರುವ ಬಾಣಗಳನ್ನು, ಗುರಾಣಿ, ಖಡ್ಗ ಮುಂತಾದ ಯುದ್ಧಾಯುಧಗಳನ್ನು ಮುರಿದು ಬಿಟ್ಟಿದ್ದಾನೆ. ನೋಡ್ರಿ, ನಾನು ಹೇಳಿದ್ನಲ್ವ, ಇದನ್ನೆಲ್ಲ ಹೇಗೆ ಮುರಿದಿದ್ದು ಏನಿತ್ತು? ಮಿಂಚಿನಂತೆ ಹಾರಿ ಬರ್ತಿತ್ತಂತೆ. ಯಾಕೆ ಮಿಂಚಿನಂತೆ ಅಂತ ಹೇಳಿದ್ರೆ, ಮೇಲೆ ಪರ್ವತದ ಮೇಲೆ ಇರ್ತಿದ್ರು, ಪರ್ವತದಿಂದ ಬಾಣ ಎಸೀತಿದ್ರು. ಬಾಣಗಳನ್ನು, ಗುರಾಣಿ, ಖಡ್ಗ ಮುಂತಾದ ಯುದ್ಧಾಯುಧಗಳನ್ನು ಎಸೀತಿದ್ರು. ಆದರೂ ಕೂಡ ದಾವೀದನು ದೇವರ ಶಕ್ತಿಯಿಂದ, ದೇವರ ಸಹಾಯದಿಂದ, ದೇವರ ಜ್ಞಾನದಿಂದ, ದೇವರ ಪ್ರೇರಣೆಯಿಂದ ಹೋಗಿ ಈ ಬಾಣವನ್ನು, ಗುರಾಣಿಯನ್ನು, ಖಡ್ಗ ಮುಂತಾದಂಥ ಯುದ್ಧಾಯುಧಗಳನ್ನೆಲ್ಲ ಜಯಿಸಿ ಅವನು ಮುಂದೆ ಹೋಗ್ತಾನೆ. ಅದೆಲ್ಲ ಮುರಿದಿದ್ದು ಯಾರು? ಅದು ಬರ್ತಾ ಇದ್ದಾಗ ಅಂತ ಹೇಳುವಾಗ ದೇವರು ಸಹಾಯ ಮಾಡ್ತಾರೆ. ಇಲ್ಲದಿದ್ದರೆ ದಾವೀದನಿಗೆ ಆಗ್ತಿದ್ದಿಲ್ಲ. ಎಷ್ಟೋ ಕಾಲದಿಂದ ಯಾರಿಗೂ ಆಗಲಿಲ್ಲ, ದಾವೀದನಿಗೆ ಹೇಗಾಯಿತು ಅಂಥೇಳಿ ನೋಡುವಾಗ ದೇವರ ಸಹಾಯ. ಯಾಕಂದರೆ ಇಲ್ಲಿ ಕೊಡಲಾಗಿದೆ, ದೇವರು ಅಜಯ ಕೊಟ್ಟನು ಅಂತ. ಆ ರೀತಿಯಾಗಿ ಹೇಳಿದ ಮೇಲೆ ಸೆಲಾ ಎಂಬಂಥ ಪದ ಬಂದಿದೆ. 3ನೇ ವಚನದಲ್ಲಿ ಸೆಲಾ ಎಂಬುದಾಗಿದೆ ಮತ್ತು 9ನೇ ವಚನದಲ್ಲಿ ಕೂಡ ಸೆಲಾ ಎಂಬಂಥ ಪದವನ್ನು ನಾವು ಗಮನಿಸಬಹುದು. ಸೆಲಾ ಎಂಬುದಾಗಿ ಹೇಳುವಾಗ ಒಂದು ವಿರಾಮ ಅಂತ ಒಂದು ಅರ್ಥ. ಎರಡನೇದು ರಿಪೀಟ್, ಪುನರಾವರ್ತಿಸಿರಿ. ಈಗ ಹೇಳಿದಂಥ ಮಾತನ್ನು ಆತನು ಅಲ್ಲಿ ಮಿಂಚಿನಂತೆ ಹಾರಿ ಬರುವ ಬಾಣಗಳನ್ನು, ಗುರಾಣಿ, ಖಡ್ಗ ಮುಂತಾದ
ಯುದ್ಧಾಯುಧಗಳನ್ನು ಮುರಿದು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಅದನ್ನು ರಿಪೀಟ್ ಮಾಡಿರಿ ಅನ್ನುವಂಥದ್ದು ಸೆಲ. ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಆತನು ಮಿಂಚಿನಂತೆ ಹಾರಿ ಬರುವ ಬಾಣಗಳನ್ನು, ಗುರಾಣಿ, ಖಡ್ಗ ಮುಂತಾದ ಯುದ್ಧಾಯುಧಗಳನ್ನು ಮುರಿದು ಬಿಟ್ಟಿದ್ದಾನೆ ಅನ್ನುವಂಥದ್ದನ್ನು ಸ್ವರವೆತ್ತಿ ಹೇಳ್ರಿ ಅದನ್ನು ಎಂಬುದಾಗಿ. ಇನ್ನೊಂದು ಅರ್ಥ ಸೆಲ ಅಂತ ಹೇಳಿದ್ರೆ, ಅಲ್ಲಿ ದೇವರು ಮಿಂಚಿನಂತೆ ಹಾರಿ ಬರುವ ಬಾಣಗಳನ್ನು, 3ನೇ ವಚನ 76ನೇ ಕೀರ್ತನೆ, ಗುರಾಣಿ, ಖಡ್ಗ ಮುಂತಾದ ಯುದ್ಧಾಯುಧಗಳನ್ನು ಮುರಿದು ಬಿಟ್ಟಿದ್ದಾನೆ ಅಂದರೆ ನಿರಂತರವಾಗಿ, ಫಾರೆವರ್ ಎಂಬುದಾಗಿ ಒಂದು ಅರ್ಥ ಕೂಡ ಕೊಡಲಾಗುತ್ತದೆ ಈ ಸೆಲ ಎಂಬುದಕ್ಕೆ. ದೇವರ ಬಗ್ಗೆ 18 ವಿಷಯಗಳು ಈ 12ನೇ ವಚನದಲ್ಲಿ, 12 ವಚನಗಳಲ್ಲಿರುವಂಥ ಕೀರ್ತನೆ 76 ಆಸಾಫನ ಕೀರ್ತನೆಯಲ್ಲಿದೆ. 4ನೇ ವಚನ ಈ ರೀತಿಯಾಗಿದೆ, ತೇಜೋಮಯನು ನೀನು. ವಾವ್, ಹೌದು, ದೇವರ ಬಗ್ಗೆ 6ನೇ ಒಂದು ಸತ್ಯಾಂಶ ಅಂತ ಹೇಳ್ಬೋದು. 18 ಸತ್ಯಾಂಶಗಳಲ್ಲಿ 6ನೇದು ಅದು. ಮತ್ತು ಬೆಟ್ಟಗಳಲ್ಲಿ ಕೊಳ್ಳೆ ಹೊಡೆದದ್ದರಿಂದ ಹೆಸರುಗೊಂಡವನು, ಅಂದರೆ ದೇವರೇ ಓನರು, ಅದರಲ್ಲಿ ಆತನ ತೆಗೆದುಕೊಳ್ಳುವಂಥದ್ದು ಏನಿದೆ. ಆದ ಕಾರಣ ದೇವರು ಬೆಟ್ಟಗಳಲ್ಲಿ ತನ್ನದಾದದ್ದನ್ನು ತಾನು ತಕ್ಕೊಂಡ್ರು. ಆದರೆ ಕೀರ್ತನೆಗಾರನ ಆಸಾಫನು ಕೊಳ್ಳೆ ಹೊಡೆದದ್ದು ಎಂಬುದಾಗಿ ಹೇಳ್ತಾನೆ. ಪರವಾಗಿಲ್ಲ, ಸರಿ, ಹೆಸರುಗೊಂಡವನು. ಮತ್ತು ಹಾಗೆ 6ನೇ ವಚನ ನೋಡಿದರೆ, ಯಾಕೋಬ ವಂಶದವರ ದೇವರೇ. ಮೊದಲು ಯಹೂದ ದೇವರು, ಯಹೂದ ದೇಶದಲ್ಲಿ 1ನೇ ವಚನ, ಇಸ್ರಾಯೇಲ್ರಲ್ಲಿ 1ನೇ ವಚನ, ಸಾಲೇಮಿನಲ್ಲಿ 2ನೇ ವಚನ, ಚಿಯೋನಿನಲ್ಲಿ 2ನೇ ವಚನ. ಈಗ ಯಾಕೋಬ ವಂಶದವರ ದೇವರು. ಯಾಕೋಬನ ಜೀವನ ನಾವು ಸ್ವಲ್ಪ ಯೋಚನೆ ಮಾಡುವುದಾದರೆ ಒಂದು ವಿಷಯ ಎದ್ದು ಕಾಣ್ತದೆ ನನಗೆ ಯಾಕೋಬನ ವಿಷಯದಲ್ಲಿ. ಅದೇನಂತ ಹೇಳಿದ್ರೆ, ಅವನು ಬಯಸಿದ್ದು ಒಂದೇ, ಭಾಳ ಫೋಕಸ್ ಆಗಿದ್ದ. ಅದೇನೆಂದರೆ ಆಶೀರ್ವಾದ. ಆಶೀರ್ವಾದ ಹೇಗಾದರೂ ಪಡ್ಕೋಬೇಕು ಅನ್ನುವಂಥದ್ದು ಇತ್ತು. ಮನುಷ್ಯನು ಯಾಕೋಬನು ಕೂಡ ಹುಟ್ಟುವಾಗಲೇ ಏಸಾವನ ಹಿಮ್ಮಡಿಯನ್ನು ಹಿಡ್ಕೊಂಡು ಬಂದಂಥ ವ್ಯಕ್ತಿ. ಆದ ಕಾರಣ ಈಗ ಬರೀ ಹಿಮ್ಮಡಿಯನ್ನಷ್ಟೇ ಅಲ್ಲ, ಅವನ ಅಣ್ಣನ ಆಶೀರ್ವಾದವನ್ನು ಕೂಡ ಈತನು ತೆಗೆದುಕೊಂಡ್ಬಿಡ್ತಾನೆ. ಅಂಥ ಒಬ್ಬ ವ್ಯಕ್ತಿ ಕೊನೆಗೆ ಅಣ್ಣನ ಆಶೀರ್ವಾದ ಅಷ್ಟೇ ಅಲ್ಲ, ಅಥವಾ ತಂದೆಯ ಆಶೀರ್ವಾದ, ಅಣ್ಣನಿಗೆ ಬರತಕ್ಕಂಥ ತಂದೆಯ ಆಶೀರ್ವಾದ ಅಷ್ಟೇ ಅಲ್ಲ, ಪರಲೋಕದ ತಂದೆಯ ಆಶೀರ್ವಾದ ಕೂಡ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ಅಂದು ದೇವರ ಕಡೆಯಿಂದ ಆಶೀರ್ವಾದವನ್ನು ತೆಗೆದುಕೊಂಡನು. ಹೌದು, ದೇವರ ಗದರಿಕೆ ಬಗ್ಗೆ ನಾವು ನೋಡ್ತೇವೆ. 6ನೇ ವಚನ, ದೇವರು ಮಹಾಭಯಂಕರನು ಅಂತ ಹೇಳ್ಬಿಟ್ಟು 7ನೇ ವಚನದಲ್ಲಿ, ದೇವರ ಸಿಟ್ಟಿನ ಬಗ್ಗೆ 7ನೇ ವಚನದಲ್ಲಿ, ಮತ್ತು ದೇವರು ನ್ಯಾಯವಿಧಿ ಆಜ್ಞಾಪಿಸುವಂಥ ವ್ಯಕ್ತಿ ಅಂತ ನಾವು ನೋಡ್ತೇವೆ. ಅದೇ ಸಂದರ್ಭದಲ್ಲಿ 9ನೇ ವಚನದಲ್ಲಿ ದೇವರು ಲೋಕದ ದೀನರನ್ನು ರಕ್ಷಿಸಿ, ರಕ್ಷಣೆ ಅಂತ ಹೇಳುವಾಗ ಕ್ರಿಸ್ತನ ಬಗ್ಗೆ ಮತ್ತು ರಕ್ಷಕನ ಬಗ್ಗೆ ನಾವು ನೋಡ್ತೇವೆ 9ನೇ ವಚನದಲ್ಲಿ, ರಕ್ಷಣೆ. ಮತ್ತು ಅದೇ ರೀತಿಯಾಗಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೋಸ್ಕರ ದೇವರು ಎದ್ದಿದ್ದಾನೆ ಅಂತ ಹೇಳಿಬಿಟ್ಟು 9ನೇ ವಚನದಲ್ಲಿ. ಮತ್ತು ದೇವರ ಬಗ್ಗೆ ಇನ್ನೊಂದು ವಿಷಯ ನಾವು ನೋಡುವಾಗ ದೇವರ ಘನತೆಗಾಗಿ, ಮಹಿಮೆಗಾಗಿ ಅಂತ 10ನೇ ವಚನದಲ್ಲಿ. ಮತ್ತು ದೇವರ ವಿಷಯದಲ್ಲಿ ಎಂಥ ದೇವರ ಆತನ ಅಂತ ಹೇಳ್ಬಿಟ್ಟು ನೋಡುವಾಗ 11ನೇ ವಚನದಲ್ಲಿ, ನಿಮ್ಮ ದೇವನಾದ ಯೆಹೋವನು. ಹೌದು, ದೇವರು ಸ್ವಂತವಾಗಿ ಈ ಪಂಗಡದವರು, ಈ ಗುಂಪಿನವರು, ಇಸ್ರಾಯೇಲರು, ಯಾಕೋಬ್ಯರು ಅಥವಾ ಯಹೂದ್ಯರು, ಚಿಯೋನಿನವರು ಆ ರೀತಿಯಾಗಿದ್ದರಂತ ನಾವು ನೋಡ್ತೇವೆ. ಆನಂತರ ಆ ದೇವರಿಗೆ ಕಾಣಿಕೆಗಳನ್ನು ಸಮರ್ಪಿಸಬೇಕಂತ 11ನೇ ವಚನ ಮತ್ತು 12ನೇ ವಚನದಲ್ಲಿ, ಆತನು ಭೂಪತಿಗಳಿಗೆ ಭಯಪ್ರದನಾಗಿ ಪ್ರಭುಗಳ ಅಹಂಭಾವವನ್ನು ತೊಡೆದು ಬಿಡುವಂಥವನು ಎಂಬುದಾಗಿ. ಹೌದು, ಇಂಥ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕೀರ್ತನೆ 76ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು
ಆಶೀರ್ವದಿಸಲಿ.